ನಮಸ್ಕಾರ, ಹೇಗಿದ್ದೀರಾ? ಯೂಟ್ಯೂಬ್ ಅವರಿಂದ 2024ರ ಹೊಸ ಎಐ ಪಾಲಿಸಿ ಬಂದಿದೆ. ಸೊ ಅದರಲ್ಲಿ ನಿಮ್ಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡುವಾಗ ಅಲ್ಟರ್ಡ್ ಕಂಟೆಂಟ್ ಅಂತ ಕೇಳ್ತಿರಬಹುದು. ಅಲ್ಲಿ ಎಸ್ ಅಥವಾ ನೋ ಅಂತ ಕೊಡ್ಬೇಕು. ಸೊ ಈಗ ಕನ್ಫ್ಯೂಷನ್ ಏನಂದ್ರೆ, ಈ ಹೊಸ ಎಐ ಪಾಲಿಸಿ ಮುಖಾಂತರ ಯಾವ ವಿಡಿಯೋಸ್ಗೆ ನಾವು ಅಲ್ಟರ್ಡ್ ಕಂಟೆಂಟ್ ಅಲ್ಲಿ ಎಸ್ ಅಂತ ಕೊಡ್ಬೇಕು, ಯಾವ ವಿಡಿಯೋಸ್ಗೆ ನೋ ಅಂತ ಕೊಡ್ಬೇಕು ಅಂತ ಬಹಳ ಜನಕ್ಕೆ ಕನ್ಫ್ಯೂಷನ್ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಯಾವ ವಿಡಿಯೋಸ್ಗೆ ನೀವು ಎಸ್ ಅಂತ ಕೊಡ್ಬೇಕು, ಅದೇ ಯಾವ ವಿಡಿಯೋಸ್ಗೆ ನೋ ಅಂತ ಕೊಡ್ಬೇಕಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಂದ್ಸತಿ ಕಂಪ್ಲೀಟ್ ಆಗಿ ನೀವು ವಿಡಿಯೋ ನೋಡಿದ್ರೆ ನೆಕ್ಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮ್ಗೇನೆ ಎಲ್ಲ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ನಿಮ್ಮ ವಿಡಿಯೋ ಎಸ್ ಅಲ್ಲಿ ಬರುತ್ತೋ ಅಥವಾ ನೋ ಅಲ್ಲಿ ಬರುತ್ತೆ ಅಂತ. ಹಾಗೇನೆ 97% ಜನ ಇನ್ನೂ ಕೂಡ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ. ವಿಡಿಯೋ ನೋಡ್ತಾ ಇದೀರಾ, ಬಟ್ ಸಬ್ಸ್ಕ್ರೈಬ್ ಬಟನ್ ಇನ್ನೂ ಕೂಡ ಕ್ಲಿಕ್ ಮಾಡ್ತಾ ಇಲ್ಲ. ಎನಿವೇಸ್, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಯಾವೆಲ್ಲ ವಿಡಿಯೋಸ್ ನಲ್ಲಿ ಅಲ್ಟರ್ಡ್ ಕಂಟೆಂಟ್ ನೋ ಅಂತ ಕೊಡಬೇಕಂತ ನೋಡೋಣ. ಈಗ ನಾನು ಹೇಳುವಂತಹ ಡೀಟೇಲ್ಸ್ ಏನಿದೆ ಯೂಟ್ಯೂಬ್ ಪಾಲಿಸಿ ವೆಬ್ಸೈಟ್ ನಲ್ಲಿ ಆಲ್ರೆಡಿ ಇದೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಇನ್ನೊಮ್ಮೆ ಚೆಕ್ ಮಾಡಬೇಕು ಅಥವಾ ಡೀಟೇಲ್ಸ್ ಬೇಕಂದ್ರೆ ಅಲ್ಲಿ ಹೋಗಿ ನೋಡಬಹುದು. ಫಸ್ಟ್ ಬಂದು ಅಪ್ಲೈಯಿಂಗ್ ಬ್ಯೂಟಿ ಫಿಲ್ಟರ್ಸ್. ಅಂದ್ರೆ ನೀವು ವಿಡಿಯೋಸ್ ಅಲ್ಲಿ ಎಲ್ಲಾದ್ರೂ ಫೇಸ್ ಗೆ ಬ್ಯೂಟಿ ಫಿಲ್ಟರ್ ಆಗಲಿ ಅಥವಾ ಎಡಿಟಿಂಗ್ ಅಲ್ಲಿ ಯಾವುದೇ ತರಹದ ಫಿಲ್ಟರ್ ಅಪ್ಲೈ ಮಾಡಿದಿರಾ ಅಂದ್ರೆ ಅಲ್ಲಿ ನೀವು ಅಲ್ಟರ್ಡ್ ಕಂಟೆಂಟ್ ನೋ ಅಂತಾನೆ ಕೊಡಿ. ನೆಕ್ಸ್ಟ್ ಬಂದು ನಿಮ್ಮ ವಿಡಿಯೋಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡೋದ್ರಿಂದ, ಉದಾಹರಣೆಗೆ ಮನೆಯಲ್ಲೇ ಕುತ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀರಾ, ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವುದೇ ಒಂದು ಸ್ಟುಡಿಯೋನ ಎಡಿಟ್ ಮಾಡೋದು ಅಥವಾ ಯಾವುದೇ ಒಂದು ಕಾಡಲ್ಲಿ ಕೂತಿರೋ ತರ ಸೆಟ್ ಮಾಡೋದು, ಅಂದ್ರೆ ನಿಮ್ಮ ವಿಡಿಯೋಸ್ ಅಲ್ಲಿ ನೀವೇನಾದ್ರೂ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿದ್ರ ಅಂದ್ರು ಅಲ್ಲಿ ನೋ ಅಂತಾನೆ ಕೊಡಿ. ಯಾವುದೇ ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್ ಬಂದು ಯೂಸಿಂಗ್ ಎಫೆಕ್ಟ್ ಟು ಎನ್ಹಾನ್ಸ್ ದ ರೆಕಾರ್ಡೆಡ್ ಆಡಿಯೋ. ಕೆಲವು ಜನ ವಿಡಿಯೋಗೆ ರೆಕಾರ್ಡ್ ಮಾಡಿರುವಂತಹ ಆಡಿಯೋದಲ್ಲಿ ಎಐ ವೆಬ್ಸೈಟ್ ಇಂದ ಆಡಿಯೋದಲ್ಲಿ ಎನ್ಹಾನ್ಸ್ಮೆಂಟ್ ಕೊಡ್ತಾರೆ. ನಾಯ್ಸ್ ರಿಡಕ್ಷನ್ ಇರಬಹುದು ಅಥವಾ ಆಡಿಯೋನ ಚೇಂಜ್ ಮಾಡೋದ್ರಲ್ಲಿ ಇರಬಹುದು. ಅಂದ್ರೆ ಈ ತರ ವಾಯ್ಸ್ ಇಂದ ಈ ತರ ವಾಯ್ಸ್ ಗೆ ಕನ್ವರ್ಟ್ ಮಾಡಕ್ಕೆ. ಸೊ ಆ ತರ ನೀವೇನಾದ್ರೂ ವಾಯ್ಸ್ ಎನ್ಹಾನ್ಸ್ಮೆಂಟ್ ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ತಿದ್ರ ಅಂದ್ರೆ ಅಲ್ಲೂ ಕೂಡ ನೋ ಅಂತಾನೆ ಕೊಡಿ. ನಿಮ್ಮ ವಿಡಿಯೋದಲ್ಲಿ ಮುಂದೆ ಏನು ಪ್ರಾಬ್ಲಮ್ ಕೂಡ ಆಗಲ್ಲ. ನಿಮ್ಮ ವಿಡಿಯೋಸ್ ಅಲ್ಲಿ ಯಾವುದೇ ತರಹದ ಎಐ ಜನರೇಟೆಡ್ ಅನಿಮೇಷನ್ ನೀವು ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅಲ್ಲೂ ಕೂಡ ನೀವು ನೋ ಅಂತಾನೆ ಕೊಡಬೇಕಾಗುತ್ತೆ. ಬಟ್ ಆ ಅನಿಮೇಷನ್ ಏನಿದೆ ನಿಮ್ಮ ಎಂಟೈರ್ ವಿಡಿಯೋನ ಕವರ್ ಮಾಡಿರ್ಬಾರ್ದು. ಅಂದ್ರೆ ನಿಮ್ಮ ವಿಡಿಯೋಸ್ ನ ಮಧ್ಯ ಯಾವುದೇ ತರದ ಅನಿಮೇಷನ್ ಇರ್ಲಿ, ಸನ್ ಇಂದಿರಬಹುದು, ಟ್ರೀ, ಕ್ಲೌಡ್ಸ್, ಈ ತರದ ಯಾವುದೇ ಅನಿಮೇಷನ್ ನೀವು ಎಐ ಮುಖಾಂತರ ಜನರೇಟ್ ಮಾಡಿ ಹಾಕಿದ್ರು ಅಲ್ಲಿ ನೀವು ನೋ ಅಂತಾನೆ ಕೊಡಿ. ಯಾಕಂದ್ರೆ ಅಲ್ಲಿ ನಿಮ್ಮ ಮ್ಯಾಕ್ಸಿಮಮ್ ವಿಡಿಯೋ ಪಾರ್ಟ್ ಏನಿದೆ ಎಐ ಜನರೇಟೆಡ್ ಆಗಿರಲ್ಲ, ಜಸ್ಟ್ ನೀವು ಅನಿಮೇಷನ್ ನ ಆಡ್ ಮಾಡಿರ್ತೀರಾ ಅದಕ್ಕೆ. ಸೊ ಈಗ ನೋಡೋಣ ನಿಮ್ಮ ಯಾವೆಲ್ಲ ವಿಡಿಯೋಸ್ ನಲ್ಲಿ ಅಲ್ಟರ್ಡ್ ಕಂಟೆಂಟ್ ನ ನೀವು ಎಸ್ ಅಂತ ಕೊಡಬೇಕು. ನೀವೇನಾದ್ರೂ ವಿಡಿಯೋಸ್ ಅಲ್ಲಿ ಬೇರೆಯವರ ಫೇಸ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಬಾಡಿ ಬೇರೆಯವ್ರದಿರುತ್ತೆ, ಫೇಸ್ ಬೇರೆಯವ್ರದಿರುತ್ತೆ. ಅದೇ ಎಲ್ಲೋ ಮಧ್ಯ ವಿಡಿಯೋ ವೈರಲ್ ಆಗಿತ್ತಲ್ಲ, ಸೊ ಆ ತರ ನೀವು ಡೀಪ್ ಫೇಕ್ ವಿಡಿಯೋ ಮಾಡೋದಾಗ್ಲಿ ಅಥವಾ ಕಂಪ್ಲೀಟ್ಲಿ ಎಐ ಜನರೇಟೆಡ್ ವಿಡಿಯೋಸ್ ಅಥವಾ ಇಮೇಜಸ್ ನ ಯೂಸ್ ಮಾಡಿದೀರಾ ಅಂದ್ರೆ ಅಲ್ಲಿ ನೀವು ಎಸ್ ಅಂತಾನೆ ಕೊಡ್ಬೇಕಾಗುತ್ತೆ. ಹಾಗೇನೆ ನೀವು ಒಬ್ಬ ಫೇಮಸ್ ಪರ್ಸನ್ ಅಥವಾ ಸೆಲೆಬ್ರಿಟಿಯ ಫೇಸ್ ನ ಯೂಸ್ ಮಾಡಿ ನಿಮ್ಮ ವಿಡಿಯೋಸ್ ನಲ್ಲಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀರಾ ಅಂದ್ರೆ ಅಲ್ಲೂ ಕೂಡ ನೀವು ಎಸ್ ಅಂತ ಕೊಡ್ಬೇಕಾಗುತ್ತೆ. ಇಲ್ಲಿ ಯೂಟ್ಯೂಬ್ ಅವರ ಮೇನ್ ಇಂಟೆನ್ಷನ್ ಏನಪ್ಪಾ ಅಂದ್ರೆ ಬೇರೆಯವರ ಫೇಸ್ ನ ನೀವು ಯೂಸ್ ಮಾಡಿ ಅದನ್ನ ನೀವು ವಿಡಿಯೋ ಮುಖಾಂತರ ಮಿಸ್ಯೂಸ್ ಆಗಿ ತೋರಿಸಬಾರ್ದು ಅಂತ. ಸೊ ಮೇನ್ ಆಗಿ ಈ ಅಪ್ಡೇಟ್ ಬಂದಿರೋದು ಪ್ರೈವಸಿಗೋಸ್ಕರ. ಅದರಿಂದ ನೀವೇನಾದ್ರೂ ಆ ತರ ಫೇಸ್ ಎಡಿಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ಕಂಪಲ್ಸರಿಯಾಗಿ ನೀವು ಎಸ್ ಅಂತ ಕೊಡ್ಬೇಕಾಗುತ್ತೆ. ಕೆಲವರು ಕಂಪ್ಲೀಟ್ ಆಗಿ ಎಐ ಜನರೇಟೆಡ್ ವಿಡಿಯೋನ ಕ್ರಿಯೇಟ್ ಮಾಡ್ತಾರೆ. ಉದಾಹರಣೆಗೆ ಒಂದು ಡಾಕ್ಟರ್ ನ ಕ್ಯಾರೆಕ್ಟರ್ ಇಟ್ಟು ಅದಕ್ಕೆ ಎಐ ವಾಯ್ಸ್ ಕೊಟ್ಟು ಅವರು ಒಂದು ಡಿಸೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು. ಸೊ ಇದ್ರಲ್ಲಿ ಏನಿದೆ, ಆಡಿಯೋ ಆಗ್ಲಿ ವಿಡಿಯೋ ಆಗ್ಲಿ ಎರಡೂ ಕೂಡ ಎಐ ಇಂದಾನೆ ಜನರೇಟ್ ಆಗಿರುತ್ತೆ. ಇಂತಹ ವಿಡಿಯೋಸ್ ನೀವೇನಾದ್ರೂ ಮಾಡ್ತಾ ಇದ್ರೆ ಮೇ ಬಿ ಅದು ಎಜುಕೇಶನ್ ಪರ್ಪಸ್ ಇರ್ಲಿ ಅಥವಾ ಯಾವುದೇ ಟೀಚಿಂಗ್ ಪರ್ಪಸ್ ಇರ್ಲಿ, ಇಲ್ಲೂ ಕೂಡ ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ಅದೇ ನೀವು ಅನಿಮೇಷನ್ ಮಾಡಿ ಅಂದ್ರೆ ಸಾಫ್ಟ್ವೇರ್ ಅಥವಾ ಆಪ್ಸ್ ಇಂದ ಅನಿಮೇಷನ್ ನ ನೀವು ಕ್ರಿಯೇಟ್ ಮಾಡಿ ನಿಮ್ಮದೇ ವಾಯ್ಸ್ ಕೊಟ್ಟು ವಿಡಿಯೋ ಮಾಡ್ತಾ ಇದೀರಾ ಅಂದ್ರೆ ಅಲ್ಲೇನು ಎಸ್ ಅಂತ ಕೊಡುವ ಅವಶ್ಯಕತೆ ಇಲ್ಲ, ಅಲ್ಲಿ ನೀವು ನೋ ಅಂತಾನೆ ಕೊಡಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ವಿಡಿಯೋದಲ್ಲಿ ಮೆಜಾರಿಟಿ ಪೋರ್ಷನ್ ನೀವು ಎಐ ಯೂಸ್ ಮಾಡಿದೀರಾ ಅಂದ್ರೆ ಅಲ್ಲಿ ನೀವು ಎಸ್ ಅಂತಾನೆ ಕೊಡಿ. ಇಲ್ಲ ಅಲ್ಲಲ್ಲಿ ಸ್ವಲ್ಪ ಆಡಿಯೋಗೆ, ಎಫೆಕ್ಟ್ಸ್ ಗೆ ಅಥವಾ ಅನಿಮೇಷನ್ ಗೆ ಎಐ ಯೂಸ್ ಮಾಡಿದೀರಾ ಅಂದ್ರೆ ಅಲ್ಲಿ ನೀವು ನೋ ಅಂತಾನೆ ಕೊಡಿ. ಸೊ ಈಗ ನೋಡೋಣ, ಇನ್ ಕೇಸ್ ನೀವು ನಿಮ್ಮ ವಿಡಿಯೋಸ್ ಅಲ್ಲಿ ಅಲ್ಟರ್ ಕಂಟೆಂಟ್ ನ ಎಸ್ ಅಥವಾ ನೋ ಕೊಟ್ಟಿಲ್ಲ ಅಂದ್ರೆ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ ಮೇಲೆ ಏನ್ ಆಕ್ಷನ್ ತಗೋತಾರೆ ಅಂತ. ಸೊ ಈಗ ಒಂದು ಸಿಚುವೇಶನ್ ತಗೊಳ್ಳೋಣ. ನಿಮ್ಮ ವಿಡಿಯೋದಲ್ಲಿ ಎಲ್ಲಾ ಎಐ ಜನರೇಟೆಡ್ ಕಂಟೆಂಟ್ ಇರುತ್ತೆ, ಅದನ್ನ ನೀವು ಅಪ್ಲೋಡ್ ಕೂಡ ಮಾಡಿರ್ತೀರಾ, ಬಟ್ ಮರ್ತೋಗಿನೋ ಅಥವಾ ಬೇಕಂತಾನೆ ನೀವು ಅಲ್ಟರ್ ಕಂಟೆಂಟ್ ಅಲ್ಲಿ ಎಸ್ ಅಂತ ಕೊಟ್ಟಿರಲ್ಲ. ಹಾಗೆ ನೀವು ಅಪ್ಲೋಡ್ ಮಾಡಿದಾಗ ಯೂಟ್ಯೂಬ್ ಅಲ್ಗೋರಿದಮ್ ಏನಿದೆ ನಿಮ್ಮ ವಿಡಿಯೋದಲ್ಲಿ ಎಐ ಯೂಸ್ ಆಗಿದೆ ಬಟ್ ಇವರು ಅಲ್ಟರ್ಡ್ ಕಂಟೆಂಟ್ ಮೆನ್ಷನ್ ಮಾಡೋದನ್ನ ಮರ್ತಿರಬಹುದು ಅಂತ ಒಂದೆರಡು ಸತಿ ಅವರೇ ಆಟೋಮೆಟಿಕ್ ಆಗಿ ಅದನ್ನ ಎಸ್ ಅಂತ ಕೊಡ್ತಾರೆ. ಬಟ್ ಅದೇ ನೀವು ಪದೇ ಪದೇ ರಿಪೀಟ್ ಮಾಡೋದಾಗ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಅಲ್ಲಿ ಎಸ್ ಅಂತ ಕೊಡ್ತಾ ಇಲ್ಲ ಅಂದ್ರೆ ಯೂಟ್ಯೂಬ್
ಅವರು ನಿಮ್ಗೆ ಒಂದು ಮೇಲ್ ಕಳಿಸ್ತಾರೆ, ಇಲ್ಲ YT ಸ್ಟುಡಿಯೋದಲ್ಲಿ ನೋಟಿಫಿಕೇಶನ್ ಕೊಡ್ತಾರೆ. ಅದೊಂಥರ ವಾರ್ನಿಂಗ್ ಇದ್ದಂಗೆ ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡುವಾಗ ಕರೆಕ್ಟ್ ಆಗಿ ನೋಡಿ ಅಪ್ಲೋಡ್ ಮಾಡಿ ಅಂತ. ಹಾಗಾದ್ರೂ ನೀವು ಹೋಗ್ಲಿ ಬಿಡು ಅದೇನಾಗುತ್ತೆ ಅಂತ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಚಾನಲ್ ಏನಾದ್ರೂ ಮಾನಿಟೈಸ್ ಆಗಿದ್ರೆ ಅದನ್ನ ಯೂಟ್ಯೂಬ್ ಅವರು ಡಿಮಾನಿಟೈಸ್ ಮಾಡೋ ಚಾನ್ಸ್ ಕೂಡ ಇರುತ್ತೆ. ಈವನ್ ಆ ವಿಡಿಯೋಗೆ ಎಷ್ಟೇ ವ್ಯೂಸ್ ಇರ್ಲಿ, 1000 ಇರ್ಲಿ, ಲಕ್ಷ ಇರ್ಲಿ ಅಥವಾ ಮಿಲಿಯನ್ಸ್ ವ್ಯೂಸ್ ಇರ್ಲಿ, ಅದನ್ನ ಯೂಟ್ಯೂಬ್ ಅವರು ರಿಮೂವ್ ಮಾಡ್ಬಿಡ್ತಾರೆ. ಸೊ ಅದಕ್ಕೇನಿದೆ, ಈ AI ಪಾಲಿಸಿನ ಕರೆಕ್ಟ್ ಆಗಿ ಫಾಲೋ ಮಾಡಿ ಆ ಮುಖಾಂತರ ವಿಡಿಯೋನ ನೀವು ಅಪ್ಲೋಡ್ ಮಾಡಿ. ನಿಮ್ಮ ವಿಡಿಯೋನ ಶೂಟ್ ಮಾಡಕ್ಕೆ, ಎಡಿಟ್ ಮಾಡಕ್ಕೆ ಅಷ್ಟೊಂದು ಎಫರ್ಟ್ ಹಾಕಿರ್ತೀರಾ, ಸುಮ್ನೆ ಒಂದು ಚಿಕ್ಕ ಮಿಸ್ಟೇಕ್ ಇಂದ ಯಾಕೆ ಚಾನಲ್ ಮೇಲೆ ರಿಸ್ಕ್ ತಗೋತೀರಾ? ಅದೇ ತರನೇ ಈ ವಿಡಿಯೋ ಮಾಡೋಕ್ಕೂ ಎಫರ್ಟ್ ಆಗಿದೆ. ವಿಡಿಯೋ ಎಲ್ಲಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಗೇನಾದ್ರೂ ಇನ್ನೂ ಅಲ್ಟರ್ಡ್ ಕಂಟೆಂಟ್ ಬಗ್ಗೆ ಡೌಟ್ ಇದ್ರೆ ಅದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ, ಅಲ್ಲಿ ನಿಮ್ಗೆ ರಿಪ್ಲೈ ಮಾಡಿ ಸೊಲ್ಯೂಷನ್ ಕೊಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.